ಖಂಡಿತ ಕೊಲೆ ಮಾಡಿದ್ದಾರೆ ಅಂದರೆ ಶಿಕ್ಷೆ ನಾವು ಖಂಡಿತವಾಗ್ಲೂ ಅವ್ರ ಅಭಿಮಾನಿನೇ ಸರ್. ಎದುರಿಸಿರ್ಬೋದು ಅಥವಾ ಬೈದಿರ್ಬೋದು ಹೇಳಿರ್ಬೋದು, ಜೊತೆಲಿರೋರು ಏನೋ ಮಾಡಿದ್ದಾರೆ ಅನ್ನೋದಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ ನಮಗೆ. ಭ್ರಷ್ಟಾಚಾರ ಗಂಡು ಮರೆತು ಖುದಾ ಕ್ಯಾ ಕರೆಗ ಅಂತಾರೆ, ಹಂಗೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ. ಆ್ಯಕ್ಚುಲಿ ಈ ನ್ಯೂಸ್ ಬಂದ ಮೇಲೆ ಪವಿತ್ರ ಗೌಡ ಯಾರು ಏನು ಅಂತ ಗೊತ್ತಾಗಿದ್ದು. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ವಿಚಾರಣೆ ಮಾಡ್ಬೋದಾಗಿತ್ತು. ಇಲ್ಲ ಅವ್ರ ಜೊತೆ ಇರೋರೇ ಕೊಲೆ ಮಾಡಿದ್ದಾರೆ, ಇಲ್ಲ ಅವರಿಂದ ಏನಾದ್ರು ಬೇರೆ ಕೈಗಳಿದೆಯಾ. ಟೂ ವೀಲರಲ್ಲಿ ಹೋಗ್ತಾ ಇರ್ತೀವಿ, ಬಿದೋಗ್ತೀವಿ, ಟೂ ವೀಲರಿಂದನೇ ತೊಂದರೆ ಅಂತ ಹೇಳೋಕ್ಕಾಗಲ್ಲ, ಅದು ನಮ್ಮ ಎಡವಟ್ಟು. ನಾವು ಹೇಳೋದೇನು ಅಂದರೆ ಅಭಿಮಾನಿಗಳು ಯಾರೇ ಇರ್ಬೋದು, ಅಭಿಮಾನಿಗಳು ಇದ್ದಾರೆ ಅಂದಾಗ ಅವ್ರಿಗೆ ಬೆಲೆ ಕೊಡಬೇಕು, ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಅವ್ರು ಮಾಡಿರೋದು ನನ್ನ ಪ್ರಕಾರ ತಪ್ಪು, ಆದರೆ ನನ್ಗೆ ಗೊತ್ತಿದ್ದಂಗೆ ದರ್ಶನ್ ಈ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಂಬಿಕೆನೂ ಇಲ್ಲ, ಅನ್ನಿಸ್ತಾನೂ ಇಲ್ಲ. ಅವ್ರು ನನ್ನ ಪ್ರಕಾರ ಹೇಳಿಕೆ ಪ್ರಕಾರ ಎದುರಿಸಿರ್ಬೋದು ಅಥವಾ ಬೈದಿರ್ಬೋದು ಹೇಳಿರ್ಬೋದು, ಜೊತೆಲಿರೋರು ಏನೋ ಮಾಡಿದ್ದಾರೆ ಅನ್ನೋದಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ ನಮಗೆ. ದರ್ಶನ್ ಮಾಡಿದ್ದಾನೆ ಅಂತ ನಾನು ನಂಬಲ್ಲ, ಇಷ್ಟೊಂದು ಸತ್ಯ. ನನ್ನ ಪ್ರಕಾರ 100% ದರ್ಶನ್ ಮಾಡಿದ್ದಾನೆ ಅಂತ. ಅವರೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅದು ಆಗಿರೋದು ಅನ್ಯಾಯನೇ. ಯಾರೇ ಆಗಲಿ ಅಭಿಮಾನಿ ಯಾರಿಗೂ ಅಥವಾ ಈ ಥರ ಒಂದು ಸ್ಥಿತಿ ಬರಬಾರ್ದು, ಅಷ್ಟೊಂದು ಸತ್ಯ. ಆದರೆ ಅವ್ರು ಮಾಡಿದ್ದಾರೆ ಅನ್ನೋದು ಇಲ್ಲ, ಪಕ್ಕ ಇಲ್ಲ. ಅಷ್ಟೊಂದು ಹೇಳಲ್ಲ ಅಂತ ಅವ್ರು ಹೇಳ್ತಾವ್ರೆ. ಅಲ್ಲ, ಪಕ್ಕ ನಾನು ಹೇಳೋದಂತಲ್ಲ, ಅವರಂತೂ ನನ್ನ ಪ್ರಕಾರ ಅವ್ರು ಕೊಲೆ ಅಂತೂ ಮಾಡಿಲ್ಲ, ಇಷ್ಟಂತೂ ಹೇಳ್ತೀನಿ. ಕೊಲೆ ಮಾಡಿಲ್ಲ ಬಿಡಿ. ನಾನು ಅವ್ರ ಅಭಿಮಾನಿ ಅಂತ ಮಾತಾಡ್ತಾ ಇಲ್ಲ, ಆದರೆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರೇ ಒಬ್ಬ ಅವನ್ನ ಸಾಯಿಸೋ ಅಂಥ ಲೆವೆಲ್ಗೆ ಹೋಗೋ ಚಾನ್ಸಸ್ ಇಲ್ಲ. ಎದುರಿಸಿರ್ಬೋದು ಅಥವಾ ಹೇಳಿರ್ಬೋದು, ಅವ್ರ ಜೊತೆಲಿರೋರು ಏನೋ ಮಾಡಿದ್ದಾರೆ ಅನ್ನೋದೇ ಎಲ್ಲರಲ್ಲೂ ಗೊತ್ತಿದ್ದಂಗೆ ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ, ನಾವು ಇಟ್ಕೊಂಡಿರೋ ಪ್ರಕಾರ. ಪವಿತ್ರ ಗೌಡ ಇಂದಾನೆ ದರ್ಶನ್ ಅವ್ರಿಗೆ ಪವಿತ್ರ ಗೌಡ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಇವಾಗಲೇ ಆ್ಯಕ್ಚುಲಿ ಈ ನ್ಯೂಸ್ ಬಂದ ಮೇಲೆ ಪವಿತ್ರ ಗೌಡ ಯಾರು ಏನು ಅಂತ ಗೊತ್ತಾಗಿದ್ದು. ಪವಿತ್ರ ಗೌಡದ ಬಗ್ಗೆ ನಮಗೂ ಗೊತ್ತಿಲ್ಲ, ಅವ್ರಿಗೂ ಏನು ಲಿಂಕ್ ಅಂತಲೂ ಗೊತ್ತಿಲ್ಲ. ಆದರೆ ಏನಾರು ಇರಲಿ, ಆದರೆ ಅವ್ರನ್ನೂ ಕಳಿಸಿರೋದು ತಪ್ಪಿರ್ಬೋದು. ಅದನ್ನು ಕರೆದೆ ಅಥವಾ ಇವ್ರು ಹೇಳ್ದಂಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ವಿಚಾರಣೆ ಮಾಡ್ಬೋದಾಗಿತ್ತು. ಇನ್ನು ಆ ಥರನೂ ಆ್ಯಕ್ಷನ್ ತೊಗೊಬೋದಾಗಿತ್ತು. ಇವ್ರು ಯಾವ ಥರ ಯೋಚನೆ ಮಾಡೋರೋ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಎದುರಿಸಿರ್ಬೋದು ಅಷ್ಟೇ, ಆದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಸುಳ್ಳು ಅಷ್ಟೇ ನಮ್ಮ ಅಭಿಪ್ರಾಯ. ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಂತ ಕೊಲೆ ಮಾಡಿದರೆ ಶಿಕ್ಷೆ ಆಗಲಿ ಸರ್. ಖಂಡಿತ ಕೊಲೆ ಮಾಡಿದ್ದಾರೆ ಅಂದರೆ ಶಿಕ್ಷೆ ನಾವು ಖಂಡಿತವಾಗ್ಲೂ ಅವ್ರ ಅಭಿಮಾನಿನೇ ಸರ್ ಇರೋದಂತ ಹೇಳ್ತೀವಿ. ಅಂದರೆ ಅವ್ರು ಕೊಲೆ ಮಾಡಿದ್ದಾರೆ ಅಂದರೆ ಖಂಡಿತವಾಗೂ ಅವ್ರಿಗೆ ಶಿಕ್ಷೆ ಆಗಲಿ. ಅದೇ ಇವಾಗ ಮಾಮೂಲಿ ಕೊಲೆ ಆರೋಪಿಗಳಿಗೆ ಏನು ಶಿಕ್ಷೆ ಆಗುತ್ತೆ ಅದಾಗಲಿ ಸರ್. ಇವಾಗ ಇನ್ನೂ ಏನು ಅಂತಲೂ ಗೊತ್ತಿಲ್ಲ. ಅದು 6 ದಿನ ಕಸ್ಟಡಿ ತಗೊಂಡಿದ್ದಾರೆ. ಇವಾಗ ಇವರೇ ಕೊಲೆ ಮಾಡಿದ್ದಾರೆ, ಇಲ್ಲ ಅವ್ರ ಜೊತೆ ಇರೋರೇ ಕೊಲೆ ಮಾಡಿದ್ದಾರೆ, ಇಲ್ಲ ಅವರಿಂದ ಏನಾದ್ರು ಬೇರೆ ಕೈಗಳಿದೆಯಾ, ಏನೂ ಗೊತ್ತಿಲ್ಲ. ಅದೇ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಪ್ರೂವ್ ಆದರೆ ಅದು ಕಾನೂನು ಏನು ಇದೆ, ಅದು ಏನೋ ಏನು ಶಿಕ್ಷೆ ಕೊಡ್ಬೇಕು ಅದು ಕೊಡ್ತಾರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ಪ್ರೂವ್ ಆದರೆ ಪವಿತ್ರ ಗೌಡ ಇಂದಾನೆ ದರ್ಶನ್ ಅವರಿಗೆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಪವಿತ್ರ ಗೌಡ ಇಂದ ದರ್ಶನ್ ಅವ್ರಿಗೆ ಈ ಪರಿಸ್ಥಿತಿ ಅಂದರೆ ಏನೋ ಒಂದು ಬ್ಯಾಡ್ ಟೈಮ್ ಅನ್ಬೋದು ಅಷ್ಟೇ. ಅದನ್ನೆಲ್ಲ ಯಾರಿಂದ ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಟೂ ವೀಲರಲ್ಲಿ ಹೋಗ್ತಾ ಇರ್ತೀವಿ, ಬಿದೋಗ್ತೀವಿ, ಟೂ ವೀಲರಿಂದನೇ ತೊಂದರೆ ಅಂತ ಹೇಳೋಕ್ಕಾಗಲ್ಲ, ಅದು ನಮ್ಮ ಎಡವಟ್ಟು. ಅರ್ಥ ಆಯ್ತಾ ಸಾರ್? ನಮ್ಮ ಎಡವಟ್ಟು, ಅದು ಒಂದು ನೆಗ್ಲಿಜೆನ್ಸಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಭ್ರಷ್ಟಾಚಾರ ಗಂಡು ಮರೆತು ಖುದಾ ಕ್ಯಾ ಕರೆಗ ಅಂತಾರೆ, ಹಂಗೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ.